ಹಸಿರು ಪರ್ವತಗಳ ಮಡಿಲಲ್ಲಿ ಪ್ರಕೃತಿಯ ನಿಶ್ಶಬ್ದತೆಯನ್ನು ಅಪ್ಪಿಕೊಂಡು ನಿಂತಿದೆ ಮಲ್ಲಿಗೆಪುರ ಎಂಬ ಸಣ್ಣ ಹಳ್ಳಿ. ಸರಳ ಬದುಕು, ಶ್ರಮದ ಮೇಲೆ ನಿಂತಿರುವ ಜೀವನ. ಇಲ್ಲಿ ಪ್ರತಿದಿನವೂ ಹೊಸ ಹೋರಾಟ. ಈ ಹಳ್ಳಿಯ ಬದುಕಿನ ಹೃದಯದಲ್ಲಿ ನಿಂತಿದ್ದಾರೆ ಗ್ರಾಮೀಣ ಮಹಿಳೆಯರು. ಕುಟುಂಬದ ಹೊಣೆ, ಕೆಲಸದ ಒತ್ತಡ, ಸಮಾಜದ ನಿರೀಕ್ಷೆಗಳು ಎಲ್ಲವನ್ನೂ ಮೌನವಾಗಿ ಹೊತ್ತು ಸಾಗುವವರು. ಅವಕಾಶಗಳ ಕೊರತೆ, ಆರ್ಥಿಕ ಅವಲಂಬನೆ, ಅರಿವಿನ ಅಭಾವ, ಈ ಎಲ್ಲವೂ ಮಹಿಳೆಯರ ಕನಸುಗಳಿಗೆ ಕಟ್ಟುಬಿದ್ದ ಗಡಿಗಳಾಗಿದ್ದವು. ಆದರೆ ಈ ನಿಶ್ಶಬ್ದತೆಯೊಳಗೆ ಒಂದು ಹೊಸ ಬೆಳಕು ಮೂಡಿತು. ಗ್ರಾಮೀಣ ಮಹಿಳೆಯರ ಸರ್ವತೋಮುಖಾಭಿವೃದ್ಧಿಯ ಸಂಕಲ್ಪದೊಂದಿಗೆ ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಈ ಹಳ್ಳಿಗೆ ಆಶಾಕಿರಣವಾಗಿ ಪ್ರವೇಶಿಸಿತು. ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರನ್ನು ಒಗ್ಗೂಡಿಸಿ ಉಳಿತಾಯದ ಮಹತ್ವ, ಸಹಕಾರದ ಶಕ್ತಿ ಮತ್ತು ಆತ್ಮವಿಶ್ವಾಸದ ಅರ್ಥವನ್ನು ಅವರಿಗೆ ಪರಿಚಯಿಸಲಾಯಿತು. ಕೌಶಲ್ಯಾಭಿವೃದ್ಧಿ ತರಬೇತಿಗಳು ಹೊಸ ದಾರಿಗಳನ್ನು ತೆರೆದವು. ಹೊಲಿಗೆ, ಹೈನುಗಾರಿಕೆ, ಕೈತೋಟ, ಸಣ್ಣ ಉದ್ಯಮಿಗಳು, ಮಹಿಳೆಯರ ಬದುಕಿನಲ್ಲಿ ಹೊಸ ಆಶೆ ಮೊಳಕೆಯೊಡೆಯಿತು. ಈ ಬದಲಾವಣೆಯ ಜೀವಂತ ಉದಾಹರಣೆ ಲಕ್ಷ್ಮಿ. ಒಂದು ಕಾಲದಲ್ಲಿ ಕೂಲಿ ಕಾರ್ಮಿಕೆಯಾಗಿದ್ದಳು. ಇಂದು ತನ್ನದೇ ಆದ ಹೊಲಿಗೆ ಕೇಂದ್ರವನ್ನು ನಡೆಸುತ್ತಾ ಇನ್ನೂ ಹಲವಾರು ಮಹಿಳೆಯರಿಗೆ ಉದ್ಯೋಗ ನೀಡುತ್ತಿರುವ ನಾಯಕಿಯಾಗಿದ್ದಾಳೆ. ಜ್ಞಾನದಿಂದ ಆತ್ಮವಿಶ್ವಾಸ ಬೆಳೆಯಿತು. ಆತ್ಮವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಳ್ಳುವ ಧೈರ್ಯ ಬಂದಿತು. ಇಂದು ಮಹಿಳೆಯರು ತಮ್ಮ ಬದುಕನ್ನು ಮಾತ್ರವಲ್ಲ, ತಮ್ಮ ಹಳ್ಳಿಯ ಭವಿಷ್ಯವನ್ನು ರೂಪಿಸಲು ಆರಂಭಿಸಿದ್ದಾರೆ. ಆರೋಗ್ಯ, ಸ್ವಚ್ಛತೆ, ಶಿಕ್ಷಣ, ಮಹಿಳಾ ಹಕ್ಕುಗಳ ಕುರಿತು ಜಾಗೃತಿ, ಈ ಎಲ್ಲವೂ ಬದಲಾವಣೆಗೆ ಬಲವಾದ ನೆಲ ಹಾಸಾಯಿತು. ಹಳ್ಳಿ ಹೊಸ ರೂಪ ಪಡೆದಿತು. ಸ್ವಚ್ಛ ಪರಿಸರ, ಶಾಲೆಗೆ ತೆರಳುವ ಮಕ್ಕಳು ಮತ್ತು ಅಭಿವೃದ್ಧಿಯ ಕೇಂದ್ರ ಬಿಂದುವಾದ ಶಕ್ತಿಗೊಂಡ ಮಹಿಳೆಯರು. ಇದು ಕೇವಲ ಒಂದು ಹಳ್ಳಿಯ ಕಥೆಯಲ್ಲ, ಇದು ಶಕ್ತಿಗೊಂಡ ಮಹಿಳೆಯರ ಕಥೆ. ಇದು ಸ್ವಾವಲಂಬನೆಯ ಕಥೆ. ಇಂದಿಗೂ ಕೂಡ ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಗ್ರಾಮೀಣ ಮಹಿಳೆಯರೊಂದಿಗೆ ಹೆಜ್ಜೆ ಹಾಕುತ್ತಾ ಉತ್ತಮ ನಾಳೆಯ ನಿರ್ಮಾಣಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿದೆ. ಮಹಿಳೆಯರನ್ನು ಶಕ್ತಿಗೊಳಿಸುವ ಮೂಲಕ ಒಂದು ಹಳ್ಳಿ, ಒಂದು ಸಮಾಜ, ಒಂದು ಭವಿಷ್ಯವನ್ನು ರೂಪಿಸುತ್ತಿದೆ.